ನಮಸ್ತೆ ಕನ್ನಡಿಗರೇ. ಕೋಲಾರ ಜಿಲ್ಲೆ ಒಂದು ಕಾಲಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇದ್ದಂಥ ಆಂಧ್ರ ಭಾಷೆ ಆಗಿರುವಂಥ ತೆಲುಗು ಭಾಷೆಯ ಭಾಗ್ಯಪಲ್ಲಿ 2004ರಲ್ಲಿ ನಾನು ಚಿತ್ರಾವತಿ ನದಿ ನೀರಿನ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಪರ್ಗೋಡಲ್ಲಿ ಒಂದು ಅಣೆಕಟ್ಟು ಕಟ್ಟಿದೆ. ಭಾಗ್ಯನಗರದ ಭಾಗ್ಯಪಲ್ಲಿಯ ಆ ಭಾಗದ ಜನರಿಗೆ ಕುಡಿಯೋಕ್ಕೆ ನೀರು ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು ಬೆಂಗಳೂರಿನಿಂದ ಅವತ್ತಿನ ಭಾಗ್ಯಪಲ್ಲಿವರೆಗೂ ಪಾದಯಾತ್ರೆ ಮಾಡಿದೆ. ಸುಮಾರು 110 ಕಿಲೋಮೀಟ್ರು ಪಾದಯಾತ್ರೆಯನ್ನು ನಾನು ಮಾಡಿದ್ದೆ. ಅವತ್ತು ಅಲ್ಲಿ ನಡೆದಂಥ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನೊಂದು ಕರೆ ಕೊಟ್ಟಿದ್ದೆ. ಭಾಗ್ಯಪಲ್ಲಿಯ ಅಲ್ಲಿಯ ನಗರಸಭಾ ಅಧ್ಯಕ್ಷರಿಗಿರ್ಬೋದು, ಮತ್ತೆ ತಹಸೀಲ್ದಾರ್ ಇರ್ಬೋದು, ಎಲ್ಲರಿಗೂ ಒಂದು ಕರೆ ಕೊಟ್ಟಿದ್ದೆ. ಕರ್ನಾಟಕದ ಭಾಗ್ಯಪಲ್ಲಿ, ಕೋಲಾರ ಕರ್ನಾಟಕದ ಚಿನ್ನದ ನಾಡು, ಚಿನ್ನದ ಗಣಿ ಇರುವಂಥ ಕೋಲಾರ. ಇಲ್ಲಿ ಒಂದು ಕಡೆ ಎನ್ನಡ, ಇನ್ನೊಂದು ಕಡೆ ಎಕ್ಕಡ. ಇದು ಬಿಟ್ಟು ಯಾಕೆ ಕನ್ನಡ ಆಗಬಾರ್ದು ಅಂತ ಹೇಳಿ ಅವತ್ತು ಸಾರ್ವಜನಿಕ ಸಭೆಯಲ್ಲಿ ಕರೆ ಕೊಟ್ಟಿದ್ದೆ. ಈ ಭಾಗ್ಯಪಲ್ಲಿ ತೆಲುಗು ಪಲ್ಲಿಯನ್ನ ತೆಗೆದು ಇಟ್ಬಿಟ್ಟು ಪಕ್ಕಕ್ಕೆ ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿ 2004ರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ನಾನು ಅವತ್ತು ಘೋಷಣೆ ಮಾಡಿದ್ದೆ. ಭಾಗ್ಯಪಲ್ಲಿಗೆ ಅವತ್ತು ಭಾಗ್ಯನಗರ ಅಂತ ಘೋಷಣೆ ಮಾಡಿದ್ದೆ. ಅನೇಕ ಸಂದರ್ಭದಲ್ಲಿ ಅದು ಭಾಗ್ಯ ಕರವೆಯ ಕಾರ್ಯಕ್ರಮಗಳಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗ್ಯನಗರ ಅಂತ ಹೇಳಿ ಅದನ್ನ ಎಲ್ಲ ಒಂದು ಬ್ಯಾನರ್ ಇರ್ಬೋದು, ನಾಮಫಲಕದಲ್ಲಿರ್ಬೋದು, ಅದನ್ನ ಹೇಳ್ತಲೇ ಬಂದು. ಆದರೆ ಇವತ್ತು ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಭಾಗ್ಯಪಲ್ಲಿ ಇದೆ. ಅದಿನ್ನೂ ಭಾಗ್ಯನಗರ ಆಗಲೇ ಇಲ್ಲ. 2004ರಿಂದ ನಾನು ಅದು ಭಾಗ್ಯನಗರ ಅಂತಲೇ ಹೇಳ್ಕೊಂಬಂದೆ. ಅದು ಭಾಗ್ಯಪಲ್ಲಿ ಆಗಿತ್ತು ಹೊರತು ಭಾಗ್ಯನಗರ ಆಗಿರಲಿಲ್ಲ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕನ್ನಡದ ರಾಮಯ್ಯ ಅಂತ ಹೇಳಿ ಕರೆಸ್ಕೊಳ್ಳುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಭೆಯಲ್ಲಿ ಭಾಗ್ಯನಗರ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ನನಗೆ ವಿಚಾರ ಗೊತ್ತಾದಾಗ ನನಗೆ ತುಂಬ ಖುಷಿ ಆಯಿತು. ನಾನು ಅದಕ್ಕೆ ಯಾವಾಗಲೂ ಸಿದ್ದರಾಮಯ್ಯನವರು ಸರ್ಕಾರ ನನ್ನ ಜೈಲಿಗೆ ಕಳಿಸಿರು, ಕೇಸ್ ಹಾಕಿರುವೆ, ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದಷ್ಟು ಪ್ರೀತಿ ಬರುತ್ತೆ, ಅಭಿಮಾನ ಬರುತ್ತೆ ಅಂದರೆ ಅವ್ರಿಗಿರುವಂಥ ಕನ್ನಡದ ಕಾಳಜಿ, ಕಳಕಳಿ, ಅವ್ರಿಗಿರುವಂಥ ಕನ್ನಡದ ಪ್ರೀತಿ, ಅಭಿಮಾನ. ಈ ಕಾರಣಕ್ಕೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದಷ್ಟು ಪ್ರೀತಿ ಬರುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸಚಿವ ಸಂಪುಟದಲ್ಲಿ ಭಾಗ್ಯಪಲ್ಲಿಯನ್ನು ತೆಗೆದು ಭಾಗ್ಯನಗರ ಅಂತ ಮಾಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಭಾರತ ದಿನಗಳ ಕನಸು ಬಹುಶಃ ನೆನಸಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದೇನಾದರೂ ನಾಳೆ ಭಾಗ್ಯನಗರ ಆದರೆ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ನಮ್ಮಲ್ಲಿ ಅಲ್ಲಿಯ ಶಾಸಕರು ಸಹ ಭಾರಿ ದಿವಸದಿಂದ ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ಈ ಭಾಗ್ಯಪಲ್ಲಿ ತೆಗೆದುಬಿಟ್ಟು ಭಾಗ್ಯನಗರ ಮಾಡಿ ಅಂತ ಹೇಳಿದ್ದೆ. ಸುಬ್ಬಾರೆಡ್ಡಿಯವರು ಅವರು ಒಂದಷ್ಟು ಅವರ ಮಾತೃಭಾಷೆ ತೆಲುಗು ಮನೆಯಲ್ಲಿ ಮಾತಾಡಿದ್ರೆ ಅವರಿಗೆ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇದೆ, ಕಾಳಜಿ ಇದೆ. ಸುಬ್ಬಾರೆಡ್ಡಿ ಅವರಿಗೆ ತುಂಬ ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ. ಹಾಗಾಗಿ ಅವರೆಲ್ಲರ ಒಂದು ಶ್ರಮದಿಂದ
ಬಹುಶಃ ನನ್ನ 2004ರಿಂದ ನಾನೇನು ಕನಸು ಕಟ್ಟಿದ್ನಲ್ಲ ಅದ್ರವೇ ಅವರಿಗೆ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇದೆ, ಕಾಳಜಿ ಇದೆ. ಸುಬ್ಬಾರೆಡ್ಡಿ ಅವರಿಗೆ ತುಂಬಾ ಕನ್ನಡದ ಬಗ್ಗೆ ಕಾಳಜಿ ಇರುವಂತ ವ್ಯಕ್ತಿ. ಹಾಗಾಗಿ ಅವರೆಲ್ಲರ ಒಂದು ಶ್ರಮದಿಂದ ಬಹುಶಃ ನನ್ನ 2004ರಿಂದ ನಾನೇನು ಕನಸು ಕಟ್ಟಿದ್ನಲ್ಲ ಈ ಭಾಗ್ಯಪಲ್ಲಿ ಹೋಗಿ ಭಾಗ್ಯನಗರ ಆಗಬೇಕು ಅಂತ ಹೇಳಿ ಅದು ತೀರ್ಮಾನ ಆಗುತ್ತೆ ಅಂದಾಗ ನನಗೆ ಭಾರಿ ಖುಷಿ ಆಗುತ್ತೆ. ಇದು ಬೇಕು, ಈ ನೆಲದ ರಾಜಕಾರಣಿಗಳಿಗೆ ಈ ತರದ ಕನ್ನಡದ ಪ್ರೀತಿ, ಕಾಳಜಿ, ಸಂಸ್ಕಾರ ಇದು ಬೇಕು. ಆದಾಗ ಮಾತ್ರ ಕರ್ನಾಟಕ ಎಲ್ಲ ಕಾಲಕ್ಕೂ ಕನ್ನಡ ಭಾಷೆ, ಸಂಸ್ಕೃತಿ ಇವೆಲ್ಲವೂ ಸಂಸ್ಕಾರಗಳು ಎಲ್ಲವೂ ಶ್ರೀಮಂತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಭಾಗ್ಯನಗರ, ಭಾಗ್ಯ ಅಲ್ಲಿರುವಂತ ಎಲ್ಲರ, ನಗರದಲ್ಲಿ ವಾಸ ಮಾಡುವಂತ, ಆ ತಾಲೂಕಲ್ಲಿ ವಾಸ ಮಾಡುವಂತ ಎಲ್ಲರ ಪಾಲಿಗೆ ಭಾಗ್ಯ ಪಾಲಿಸ್ಲಿ ಅಂತ ಹೇಳ್ತಾ ಬಹುಶಃ ಮತ್ತೊಮ್ಮೆ ಕರ್ನಾಟಕ ಸರ್ಕಾರವನ್ನ ವಿಶೇಷವಾಗಿ ಕನ್ನಡಿಗರ ಪರವಾಗಿ ನಾನು ಅಭಿನಂದಿಸ್ತೇನೆ. ನಮಸ್ಕಾರ.